ಯಜಮಾನ ಯಜಮಾನ. ಅಯ್ಯೋ ರೀ ಸರ, ನಿಮ್ಗೇನಾಗೈತ್ರಿ? ಒಳ್ಳೆ ಬಾಲ ಸುಟ್ಟು ಬೆಕ್ಕಿನಂಗ ಅತ್ತಿಂದಿತ್ತ ಇತ್ತಿಂದತ್ತ ತಿರ್ಗಾಡ್ಲಿಕತ್ತಿರಲ್ರಿ. ಯಜಮಾನ್ರು ರಾಘು ಸರ್ ಮನೆಗೆ ಹೋಗ್ತಿರೋದೇ ನನಗೆ ಆಗ್ತಿರೋ ಬಾಧೆ. ಅಲ್ಲಿ ನೋಡಿದ್ರೆ ಆ ತರಕ್ ಈ ತರ, ಈ ತರಕ್ ಆ ತರ. ಇಲ್ಲಿ ಯಜಮಾನ್ರ ಭಾವನೆಯಲ್ಲಿ ಝಾನ್ಸಿ ಮೇಡಮ್ ಆನಂದವಾಗಿದ್ದಾರೆ ಅನ್ನೋ ತರ. ಆದ್ರೆ ಯಜಮಾನ್ರು ಅಲ್ಲಿಗೆ ಹೋದ್ರೆ ಏನಾಗುತ್ತೆ ಅನ್ನೋದೇ ನನಗೆ ಯೋಚನೆ. ಇನ್ನೇನಾಗುತ್ತೆ, ನಾಟಕ ಬಯಲಾಗುತ್ತೆ, ಸತ್ಯ ಯಜಮಾನ್ರು ಗೊತ್ತಾಗುತ್ತೆ. ನಾವಿಷ್ಟೆಲ್ಲ ಸರ್ಕಸ್ ಮಾಡಿದ್ದೆ ಇವರಿಗೆ ಅದೆಲ್ಲ ಗೊತ್ತಾಗ್ಬಾರ್ದು ಅಂತ ಅಲ್ವಾ? ರೀ ಸರ, ಈಗ್ಲೂ ಏನಾಗೈತ್ರಿ? ಇನ್ನೊಂದ್ ಹೊಸ ಪ್ಲಾನ್ ಮಾಡ್ರಲ್ಲ. ಮೇಡಮ್ ಅವ್ರಿಗೆ ಫೋನ್ ಮಾಡ್ರಿ, ಏನಾದ್ರು ಮ್ಯಾನೇಜ್ ಮಾಡಕ್ ಹೇಳ್ರಿ. ಹೇಳೋದಕ್ಕೆ ಅಲ್ಲಿರೋದು ರಾಘು ಸರ್ ಝಾನ್ಸಿ ಮೇಡಮ್ ಮಾತ್ರ ಅಲ್ಲ. ಆ ಮನೆ ಒಂಥರ ಮನುಷ್ಯರಿರೋ ಮಿನಿ ಝೂ ಇದ್ದಂಗೆ. ಒಬ್ಬೊಬ್ರು ಒಂದೊಂದ್ ತರ ವಿಚಿತ್ರ ಜನಗಳು. ಮತ್ತೆ ಇವಾಗ ಏನ್ ಮಾಡೋದು ಸರ್? ಹೇಗಾದ್ರೂ ಮಾಡಿ ಯಜಮಾನ್ರು ಅಲ್ಲಿಗೆ ಹೋಗದೆ ಇರೋ ತರ ತಡಿಬೇಕು. ಅದೇನ್ ಸಾಧ್ಯ ಆಗ್ತೈತ್ರಿ ಸರ? ಪ್ರಯತ್ನ ಮಾಡೋಣ. ಫಲಾಫಲ ದೇವ್ರಿಗೆ ಬಿಟ್ಟಿದ್ದು. ಯಜಮಾನ್ರು ಬರ್ತಿದ್ದಾರೆ. ಈಗ ನಾನು ಆಡೋ ಮಾತಿಗೆ ನೀವಿಬ್ರು ತಾಳ ಮೇಳ ಹಾಕಬೇಕು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಯಜಮಾನ್ರೆ, ಯಾಕೋ ಟೈರ್ಡ್ ಆದಂಗೆ ಕಾಣ್ತಿದ್ರಲ್ಲ? ಹೌದು ಕಣರಾಯ್, ರಾತ್ರಿ ಯಾಕೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆ ಬರಲಿಲ್ಲ. ಅದಕ್ಕೆ ನೀವು ಫುಲ್ ಸುಸ್ತಾಗಿದ್ರ. ಇವತ್ತು ಇಡೀ ರೆಸ್ಟ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ತಬಲಮಲ್ಲಿ ಯಜಮಾನ್ರು ರೆಸ್ಟ್ ಮಾಡಲಿ, ನೀವೇನು ತೊಂದರೆ ಕೊಡ್ಬೇಡಿ ಕಣ್ರ. ಲೇ, ಯಾಕಾಗ ಒದರ್ತೀಯ? ಇವತ್ತು ಜಾನ್ಸನ್ ಮನೆಗೆ ಹೋಗ್ಬೇಕು ತಾನೆ, ಮರ್ತ್ಬಿಟ್ಟೆ ನೀನು? ಅದು ಸರ್, ಈ ಸುಸ್ತು ಸಂಕಟದಲ್ಲಿ ಹೋಗೋದು ಬೇಡ ಅಂತ ಹೇಳಿದೆ. ಮತ್ತೆ ಯಾವತ್ತಾದ್ರೂ ಹೋದ್ರೆ ಆಗತ್ತೆ ಅಲ್ವೇನ್ರೋ? ಹೌದು ಯಜಮಾನ್ರೆ. ಮೊಮ್ಮಗಳ ಮನೆಗೆ ಹೋಗ್ಬೇಕು, ಅವಳು ಎಲ್ಲರ ಜೊತೆ ಹೇಗೆ ಹೊಂದ್ಕೊಂಡಿದ್ದಾಳೆ, ಎಷ್ಟು ಸಂತೋಷವಾಗಿದ್ದಾಳೆ, ಅದನ್ನೆಲ್ಲ ನೋಡಬೇಕು ಅಂತ ನಾನು ತುದಿ ಕಾಲಲ್ಲಿ ನಿಂತಿದ್ದೀನಿ. ನೀವೆಲ್ಲ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ರ? ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ತುಂಬಾ ಸುಸ್ತಾಗಿದ್ದೀರಾ. ಈ ಟೈಮಲ್ಲಿ ಜರ್ನಿ ಮಾಡಿದ್ರೆ ನಿಮಗೆ ಕಷ್ಟ ಅಂತ ಹೇಳಿದೆ ಸರ್. ನಾನು ಆತರದಲ್ಲಿದ್ದೀನಿ, ಝಾನ್ಸಿ ನೋಡು ಆತರದಲ್ಲಿದ್ದೀನೋ. ಯಾವ ದೊಡ್ಡ ಜರ್ನಿನೋ? ಏನು 106 ಕಿಲೋಮೀಟ್ರ್ ಹೋಗ್ಬೇಕಾ? ಪಕ್ಕದ ಏರಿಯಲ್ಲಿ ಹೋಗೋದಷ್ಟೇ ತಾನೆ. ನನ್ನ ಮೊಮ್ಮಗಳು ನೋಡೋಕೆ ಹೋಗ್ತಿದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ. ಬೆಳಿಗ್ಗೆ ಯಾವಾಗ ಆಗುತ್ತೋ, ನನ್ನ ಮೊಮ್ಮಗಳನ್ನು ಯಾವಾಗ ನೋಡ್ತೀನಿ ಅನ್ನೋ ಕಾತರದಲ್ಲಿ ರಾತ್ರಿ ನಿದ್ದೆ ಬಂದಿಲ್ಲ. ಅದೆಲ್ಲ ನೀವು ಅರ್ಥ ಮಾಡ್ಕೊಳ್ದೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ನೀವೀಗ ಝಾನ್ಸಿ ಮೇಡಮ್ ನೋಡ್ಬೇಕಲ್ವಾ? ಅದಕ್ಕೆ ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾನೇ ರಾಘು ಸಾರಿಗೆ ಫೋನ್ ಮಾಡಿ ಅವ್ರಿಬ್ಬರನ್ನ ಬರಕ್ಕೆ ಹೇಳ್ತೀನಿ. ಆ ಕೆಲಸ ಈಗಲೇ ಮಾಡ್ತೀನಿ ಸರ್. ಒಂದು ನಿಮಿಷ. ಫೋನ್ ಕಟ್ ಮಾಡು, ಫೋನ್ ಜಾಬಲ್ಲಿ ಇಡು. ಅವ್ರನ್ನ ಇಲ್ಲಿ ಕರ್ಸೋದಕ್ಕೆ ಫೋನ್ ಮಾಡೋದಲ್ಲ, ನಾವಲ್ಲಿಗೆ ಬರ್ತಾ ಇದ್ದೀವಿ ಅನ್ನೋ ವಿಷಯ ಕೂಡ ನೀನು ಫೋನ್ ಮಾಡಬೇಡ. ನಾನು ಅಲ್ಲಿಗೆ ಹೋಗಿ ಮೊಮ್ಮಗಳಿಗೆ ಸರ್ಪ್ರೈಸ್ ಕೊಟ್ಟು ಸಂತೋಷ ಪಡಬೇಕು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಅಪ್ಪಿ ತಪ್ಪಿ ಯಾವ ವಿಷಯಕ್ಕೂ ಅವಳಿಗೆ ಫೋನ್ ಮಾಡಬೇಡ. ಅರ್ಥ. ನಾನು 10 ನಿಮಿಷ ಒಂದು ಸಣ್ಣ ರೌಂಡ್ ಹೋಗಿ ಬರ್ತೀನಿ, ಹೊರಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ತಕ್ಷಣ ಹೊರಡಬೇಕು, ಎಲ್ಲ ರೆಡಿಯಾಗಿರಿ. ನೀವು ಅಲ್ಲಿಗೆ ಹೋಗೋದು ಅವ್ರಿಗೆ ಸರ್ಪ್ರೈಸ್ ಆಗುತ್ತೋ ಇಲ್ಲ ನಿಮ್ಗೆ ಶಾಕ್ ಆಗುತ್ತೋ ಒಂದು ಗೊತ್ತಾಗ್ತಿಲ್ವೇ?